ಸಮಸ್ತ ಆಸ್ತಿಕ ಬಾಂಧವರಿಗೂ ಕೂಡ ನಮಸ್ಕಾರ. ಶ್ರೀ ವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದ ಪುಸ್ತಕ ಹೇಳುವಂಥದ್ದು ಶ್ರೀ ವಿದ್ಯಾ ಪ್ರತಿಷ್ಠಾನದಲ್ಲಿ ಪ್ರಕಟಿತವಾಗಿ ಅದು ಇಂದು ಅನೇಕ ಜನರ ಕೈಗೆ ಸೇರಿರುವಂತಹದ್ದು. ಅನೇಕ ಜನರು ಕೇಳಿದ್ದೀರಿ, ನಾವು ಇದನ್ನು ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು ಎಂಬುದಾಗಿ. ಬೇರೆಲ್ಲ ವಿಧಾನಗಳು ಕೂಡ ಪುಸ್ತಕದಲ್ಲೇ ಇರುವಂತಹದ್ದು. ಅದೇ ರೀತಿಯಲ್ಲಿ ನೀವು ಪಾರಾಯಣವನ್ನು ಮಾಡುವಂತಹದ್ದು. ಪೂರ್ವದಲ್ಲಿ ಏನು ಶ್ರೀ ಲಲಿತಾ ಸಹಸ್ರನಾಮ ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮೊದಲಿಗೆ ಪ್ರಾರಂಭ ಮಾಡ್ತೀರಿಯೋ, ಮೊದಲಿಗೆ ಪ್ರಾರಂಭ ಮಾಡುವಾಗ ಒಮ್ಮೆ ಪುಸ್ತಕ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಪ್ರಾರಂಭ ಮಾಡುವಂತಹದ್ದು. ಯಾಕೆಂತಂದ್ರೆ ಅನೇಕ ಜನರು ಅದನ್ನೇ ಕೇಳಿದ್ದೀರಿ, ಇದಕ್ಕೆ ಕೋಟಿ ಲಲಿತಾ ಸಹಸ್ರನಾಮಕ್ಕೆ ಚಾಲನೆ ಆಗಿದೆಯೋ, ಅದನ್ನ ನಾವು ಪ್ರಾರಂಭ ಮಾಡಬೇಕಾದ್ರೆ ಯಾವ ರೀತಿ ಅಂತ ಒಂದು ವಿಧಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ, ಮತ್ತೇನು ವಿಶೇಷವಾಗಿರ್ತಕ್ಕಂಥ ವಿಧಿಯನ್ನು ಅನುಸರಣೆ ಮಾಡಬೇಕು ಅಂತದ್ದೇನು ಇಲ್ಲ. ಮೊದಲ ಸಲಿ ಏನು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಪ್ರಾರಂಭ ಮಾಡ್ತೀರಿಯೋ ಆ ಸಂದರ್ಭದಲ್ಲಿ ಪುಸ್ತಕಕ್ಕೆ ಒಮ್ಮೆ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ನಿರಂತರವಾಗಿ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಮಾಡುವಂತಹದ್ದು. ಇದಾಗಲೇ ಅನೇಕ ಜನರಿಗೆ ಪುಸ್ತಕ ಹೇಳುವಂಥದ್ದು ಕೈ ಸೇರಿದೆ. ಮತ್ತು ಅನೇಕ ಜನರು ಪೋಸ್ಟ್ ಮುಖಾಂತರ ಕಳಿಸ್ಲಿಕ್ಕೆ ಹೇಳಿದಿರಿ. ಅವರಿಗೆಲ್ಲರಿಗೂ ಕೂಡ ಶ್ರೀ ವಿದ್ಯಾ ಪ್ರತಿಷ್ಠಾನದ ಸೇವಾ ಬಳಗವು ಪೋಸ್ಟ್ ಮುಖಾಂತರವಾಗಿ ಅವರಿಗೆ ಪುಸ್ತಕವನ್ನ ಕಳಿಸುವಂತಹ ವ್ಯವಸ್ಥೆಯನ್ನು ಕೂಡ ಇದಾಗಲೇ ಮಾಡಿದೆ. ನಿಮಗೆ ಕೈ ಸೇರ್ಲಿಕ್ಕೆ ಇನ್ನೊಂದೆರಡು ದಿವಸ 4 ದಿವಸ ಹೋಗ್ಬಹುದು. ಯಾಕೆ ಅಂತಂದ್ರೆ ಪೋಸ್ಟ್ ನಲ್ಲಿ ಹೋಗುವ ಕಾರಣಕ್ಕಾಗಿ ಅದು ಸ್ವಲ್ಪ ನಿಧಾನವಾಗಿ ಹೋಗ್ಬಹುದು. ನಿಮಗೆ ಕೈ ಸೇರ್ಲಿಕ್ಕೆ 1-2 ದಿವಸ ಹೆಚ್ಚು ಕಡಿಮೆ ಆದ್ರೂ ಕೂಡ ನಿಮ್ಗೆ ಕೈ ಸೇರ್ತದೆ. ಶ್ರೀ ವಿದ್ಯಾ ಪ್ರತಿಷ್ಠಾನದ ಸೇವಾ ಬಳಗವು ಅದನ್ನ ಪೋಸ್ಟ್ ಅನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದೇವೆ. ಇನ್ನು ಹುಬ್ಬಳ್ಳಿ, ಯಲ್ಲಾಪುರ, ಉಮ್ಮಚ್ಗಿ, ಸಿದ್ದಾಪುರ ಮತ್ತು ಕುಮಟ ಇದೇ ರೀತಿ ಕೆಲವು ಕ್ಷೇತ್ರಗಳಲ್ಲಿ ತಾವು ಸ್ವಯಂ ಸೇವಾ ಮನೋಭಾವನೆಯಿಂದ ಭಗವತಿಯ ಸೇವೆ ಎಂಬುದಾಗಿ ತಿಳಿದು ಆವಾವ ಕ್ಷೇತ್ರಗಳಲ್ಲಿ ಈ ಕೋಟಿ ಲಲಿತಾ ಸಹಸ್ರನಾಮ ಪಾರಾಯಣದಲ್ಲಿ ಯಾಗದಲ್ಲಿ ಪಾಲ್ಗೊಂಡು ಲಲಿತಾ ಸಹಸ್ರನಾಮ ಮಾಡುವಂತಹ ಆಸಕ್ತರಿಗೆ ಪುಸ್ತಕವನ್ನು ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಎಂಬುದಾಗಿ ಅನೇಕರು ಮುಂದಾಗಿ ಬಂದು ತಾವು ಕೂಡ ಆ ಸೇವೆಯನ್ನು ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಭಗವತಿ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂಬುದಾಗಿ ಭಗವತಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇವೆ. ಅಷ್ಟೇ ಅಲ್ಲದೆ ಇದೇ ರೀತಿಯಾಗಿ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಪುಸ್ತಕ ಸಿಗದೇ ಇದ್ದಂಥವರು, ಅದರಲ್ಲಿ ಆಸಕ್ತಿ ಇದ್ದಂಥವ್ರು ಅನೇಕ ಜನರು ಇದ್ದಿರ್ತಾರೆ. ಅಂತಹವರಿಗೂ ಕೂಡ ಪುಸ್ತಕ ತಲುಪಿಸುವಂತಹ ಸ್ವಯಂ ಸೇವಾ ಮನೋಭಾವನೆಯಿಂದ ಅವಾವ ಕ್ಷೇತ್ರಗಳಲ್ಲಿ ಯಾರಾದರೂ ತಾವು ತಮ್ಮಲ್ಲಿ ಒಂದಷ್ಟು ಜನ ಆಸಕ್ತರಿದ್ದಾರೆ, ಅವರಿಗೆ ನಾವು ಪುಸ್ತಕವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಅದನ್ನ ಸೇವಾ ಮನೋಭಾವನೆಯಿಂದ ಭಗವತಿಯ ಸೇವೆ ಎಂಬುದಾಗಿ ತಿಳಿದು ಮಾಡ್ತೇವೆ ಎಂಬಂತಹ ಆಸಕ್ತರು ಯಾರಾದರೂ ಇದ್ರೆ ಶ್ರೀ ವಿದ್ಯಾ ಪ್ರತಿಷ್ಠಾನದ ಸೇವಾ ಬಳಗಕ್ಕೆ ವಾಟ್ಸಪ್ ಮುಖಾಂತರವಾಗಿ ಸಂಪರ್ಕವನ್ನು ಮಾಡಿದರೆ ಅವರು ನಿಮಗೆ ಆ ಪುಸ್ತಕವನ್ನ ತಲುಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ನೀವು ಕೂಡ ಈ ರೀತಿಯಾದಂತಹ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂಬುದಾಗಿ ಹೇಳುತ್ತೇವೆ. ನಮಸ್ಕಾರ.